ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮದುವೆಯಾಗಿ 24 ತುಂಬಿ 25ನೇ ವರ್ಷ. ಸಿಂಪಲ್ಲಾಗಿ ಸರಳವಾಗಿ ಮನೆಯಲ್ಲಿ ಪೂಜೆನ ಮಾಡಿದ್ದೀವಿ. ಹಾಗೆ ಹೊರಗಡೆ ಕೂಡ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬಂದ್ವಿ. ನೋಡ್ಬೋದು, ತುಂಬ ಸರಳವಾಗಿ ಅಂದರೆ ಸರಳವಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಮನೇಲಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಅತಿ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನೋಡ್ತಾ ಇದ್ದೀರಲ್ವ ಎಷ್ಟು ಸರಳವಾಗಿ ನಮ್ಮ ಮನೆಯ ಪೂಜೆನ ಮಾಡ್ಕೊಂಡಿದ್ದೀನಿ ಅಂದರೆ. ಇವತ್ತು ಮಂಗಳವಾರ ಕೂಡ ಆಗಿದೆ. ಹಾಗೆ ಜೂನ್ 2ನೇ ತಾರೀಕು ನಮ್ಮ ಮದುವೆ ಆಗಿದ್ದ ದಿನ ಕೂಡ. ಹಾಗಾಗಿ ನಾನು ಸರಳವಾಗಿ ಪೂಜೆ ಮಾಡಿಕೊಂಡು ಹೊರಗಡೆ ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಬನ್ನಿ, ಹಾಗೆ ದೇವಸ್ಥಾನ ಕೂಡ ದರ್ಶನ ಮಾಡಿಸ್ತೀನಿ ನಿಮಗೆ. ಒಂದು ಸಿಂಪಲ್ಲಾಗಿ ನಾನು ಪಲಾವ್ನ ಮಾಡ್ಕೋತಾ ಇದ್ದೆ, ಚಿಕನ್ ಪಲಾವ್ನ. ಹಾಗಾಗಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಮೇಲೆ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ಸರಳವಾಗಿ ಮಾಡ್ಕೊಂಡಿದ್ದೀನಿ ಇವತ್ತು. ಯಾವುದೇ ಜಾಸ್ತಿ ಐಟಮ್ ಕೂಡ ನಾನು ಬಳಸ್ದಲೇ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈರುಳ್ಳಿನ ಹಾಕಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವುದು ಸಿಂಪಲ್ಲಾಗಿ ಮಾಡ್ಕೊಂಡಿರ್ತೀವಿ ಅದು ತುಂಬ ಅದ್ಭುತವಾಗಿ ಟೇಸ್ಟಾಗಿ ಬಂದಿರುತ್ತೆ. ಹಾಗಾಗಿ ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ನಾನು 1 kg ಚಿಕನ್ಗೆ 2 ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗೆ ನಾನು ಯಾವುದು ಜಾಸ್ತಿ ಐಟಮ್ ಇಲ್ದಲೇ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೋತಾ ಇರೋದ್ರಿಂದ ನೋಡ್ಬೋದು, ಯಾವುದೇ ಮಸಾಲೆ ಜಾಸ್ತಿ ನಾನು ರುಬ್ಬಿ ಹಾಕಿರೋದಿಲ್ಲ, ಏನೂ ಇಲ್ಲ. ಹಾಗಾಗಿ ಎಲ್ಲ ಐಟಮ್ನು ಕೂಡ ನಾನು ಹಾಗೆ ಹಾಕಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ನೋಡಿ, ಪಕ್ಕದಲ್ಲಿ ಚಿಕನ್ ಕೂಡ ನಾನು ಇಟ್ಕೊಂಡಿದ್ದೀನಿ. ತುಂಬ ಸರಳವಾಗಿ ಅಂದರೆ ಇವತ್ತು ಎಲ್ಲ ಕೂಡ ನಾನು ಸರಳವಾಗಿಯೇ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಯಾವುದೋ ಐಟಮ್ ಕೂಡ ನಾನು ತಗೊಂಡು ಇದು ಮಾಡಿಲ್ಲ. ತಿಂಡಿಗೆ ನಾನು ಸ್ವಲ್ಪ ಸಿಂಪಲ್ಲಾಗೇ ಪಲಾವ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಟೊಮೊಟೊನ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಅಷ್ಟೇ ಸಮಾನವಾಗಿ ತೊಗೊಂಡಿದ್ದೀನಿ. 2 ಟೊಮೊಟೊ, 2 ಈರುಳ್ಳಿನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಇದಕ್ಕೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಕೂಡ ಹಾಕ್ಕೊಬೋದು. ಹಾಗೆ ತೆಂಗಿನಕಾಯಿನೂ ಕೂಡ ಸಣ್ಣದಾಗಿ ರುಬ್ಬಿ ನೀವು ಹಾಕ್ಕೊಬೋದು, ಅದು ಕೂಡ ಟೇಸ್ಟ್ ಬರುತ್ತೆ. ನಾನು ಯಾವುದು ಮಸಾಲೆನ ನಾನಿಲ್ಲಿ ರುಬ್ಬಿ ಹಾಕ್ತಾಯಿಲ್ಲ. ಮಸಾಲೆ ರುಬ್ಬಿ ಹಾಕೋರಿದ್ರೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಪಾಲಕ್ಕು, ಇದಿಷ್ಟನ್ನು ಒಂದು ಬೆಳ್ಳುಳ್ಳಿ 1 ಗೆಡ್ಡೆ ಹಾಕಿ ರುಬ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಚಿಕನ್ ಜೊತೆಗೆ ಆಲೂಗಡ್ಡೆ ಕೂಡ ಹಾಕ್ಕೊಬೋದು. ನಾವು ಆಲೂಗಡ್ಡೆ ಕೂಡ ಇವತ್ತು ಹಾಕಿಲ್ಲ. 1 ಚುಟ್ಕಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಅರಿಶಿನ ಪುಡಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ನೋಡಿ,
ನೀವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಬ್ಬಿ ಹಾಕಿದರೆ ಅದೇ ಕಲರ್ ಚೇಂಜ್ ಆಗುತ್ತೆ, ಅರಶಿನ ಪುಡಿ ಹಾಕೋ ಅಷ್ಟು ಅಗತ್ಯ ಇರೋದಿಲ್ಲ. ಇವಾಗ ಪುದೀನ ಸೊಪ್ಪನ್ನು ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಸಣ್ಣದಾಗೆ ಹೆಚ್ಚಿ ನಾನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಅದನ್ನು ಕೂಡ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಮೊಸರು ಕೂಡ ಆ್ಯಡ್ ಮಾಡಿಲ್ಲ, ನಿಂಬೆಹಣ್ಣು ಆ್ಯಡ್ ಮಾಡಿಲ್ಲ. ಇವತ್ತು ನಾನು ತುಂಬ ಸರಳವಾಗಿ ಅಂದರೆ ಸರಳವಾಗಿ ನಾನು ಪಲಾವ್ನ ಮಾಡಿದ್ದೆ. ತುಂಬ ಟೇಸ್ಟಾಗಿತ್ತು, ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡೋದು ನೋಡಿ. ಇವಾಗ ನಾನು 1 kg ಚಿಕನ್ನ ಹಾಕ್ಕೋತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಮಸಾಲೆ ಎಲ್ಲ ಚಿಕನ್ಗೂ ಕೂಡ ಹಿಡಿಬೇಕು, ಹಾಗಾಗಿ ಫ್ರೈನ ಮಾಡ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದು ಮಸಾಲೆ ಹೊಂದ್ಕೊಳ್ಳೋವರೆಗೂ ಫ್ರೈನ ಮಾಡ್ಕೊಳ್ಳೋಣ ನೋಡಿ. ಒಬ್ಬೊಬ್ಬರು ಬೇರೆ ಫ್ರೈ ಮಾಡಿ ಅಕ್ಕಿ ತೊಳೆದು ಎಲ್ಲ ಹಾಕಿದ್ಮೇಲೆ ಹಾಕ್ತಾರೆ, ನಾನಿಲ್ಲ ನೋಡಿ. ಈ ರೀತಿಯೇ ನಾನು ಸರಳವಾಗಿ ಮಾಡ್ಕೊಳ್ಳೋದು, ತುಂಬ ಟೇಸ್ಟ್ ಇರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನೋಡ್ಬೋದು, ಇವಾಗ ನಾನು ಅಕ್ಕಿ ಕೂಡ ತೊಳ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 kg ಚಿಕನ್ಗೆ 1 kg ಅಷ್ಟು ಅಕ್ಕಿನ ಹಾಕಿದ್ದೀನಿ, ಹಾಗಾಗಿ ನನ್ನ ಕೈ ಅಳತೆಯಲ್ಲಿ 1 ಹಿಡಿ ಉಪ್ಪನ್ನು ಹಾಕಿದ್ದೀನಿ. ಅಕ್ಕಿ ಯಾವ ರೀತಿ ಉಪ್ಪು ತೊಗೊಳುತ್ತೆ ನೋಡಿಕೊಂಡು ನೀವು ಹಾಕೊಬೋದು. ನಾನಿಲ್ಲಿ ನಾರ್ಮಲ್ ಅಕ್ಕಿ ತೊಗೊಂಡಿರೋದ್ರಿಂದ 1 ಹಿಡಿ ಉಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. 1 kgಗೆ 1 ಹಿಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡೆ ನಾನು. ಇದು ಕೂಡ ಅಷ್ಟೇ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ನೋಡಿ. ಇಲ್ಲಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೆ ನಾನು, ಒಂದು 10 ರೂಪಾಯಿಂದು ಪ್ಯಾಕೆಟ್ನ. ಇದು ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಮನೇಲೇ ಕೂಡ ಮಾಡಿಟ್ಕೊಂಡಿರ್ತೀನಿ ನಾನು ಬಿರಿಯಾನಿ ಮಸಾಲಾನ. ಇವತ್ತು ಪ್ಯಾಕೆಟ್ ಕೂಡ ಮನೇಲಿತ್ತು ಅಂತ ಹೇಳಿ ಅದನ್ನೇ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾರಿಗಾದರೂ ಬೇಕು ಅಂತಂದರೆ ಹೇಳಿ, ನಾನು ಪೌಡ್ರನ್ನ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬಿರಿಯಾನಿ ಪೌಡ್ರ್ ಮಸಾಲ ಮಾಡ್ಕೊಳ್ಳೋದನ್ನ. ಹಾಗೆ ಚಿಕನ್ ಮಸಾಲ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅದು ಕೂಡ ಒಂದು ಅರ್ಧ ಪ್ಯಾಕೆಟ್ ಇತ್ತು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಯಾವುದೇ ಮಸಾಲೆನ ರುಬ್ಬಿಲ್ಲದೆ ಇರೋದಕ್ಕೆ ಇದನ್ನು ಹಾಕೋತಾ ಇದ್ದೀನಿ ನಾನು. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಚಿಕನ್ಗೆ ಮಸಾಲೆ ಹೊಂದ್ಕೊಂಡ್ಮೇಲೆ ಅಕ್ಕಿನ ಹಾಕಬೇಕು. ನೋಡ್ಬೋದು, ಯಾವುದು ಮಸಾಲೆ ರುಬ್ಬಿಲ್ಲದೆ ಇರೋದ್ರಿಂದ ಪೌಡ್ರುಗಳನ್ನ ಹಾಕಿ ನಾನು ಮಸಾಲೆನ ಮಾಡ್ಕೊಂಡಿದ್ದೀನಿ. ಇವತ್ತು ಟೊಮೊಟೊ, ಈರುಳ್ಳಿ ಎಲ್ಲ ಮಸಾಲೆನೂ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ನೋಡಿ, ಹಸಿಮೆಣ್ಸಿಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಹೇಳಿ ಸ್ವಲ್ಪ ಖಾರಕ್ಕೆ ಅಂತ ಹಸಿಮೆಣ್ಸಿಕಾಯಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ನಾನು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಒಳ್ಳೆ ಘಮ ಬರ್ತಾಯಿದೆ. ಇವಾಗ ನಾನು ನಾರ್ಮಲ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನು ಯಾವುದೇ ಬಿಸಿ ನೀರನ್ನ ಬಳಸ್ತಾ ಇಲ್ಲ, ಇಲ್ಲಿ ತಣ್ಣೀರನ್ನೇ ಬಳಸ್ತಾ ಇರೋದು. ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡ್ಕೊಬೇಕು ಮಸಾಲ ಜೊತೆಗೆ, ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಅದರ ನಂತರ ನಾನು ನೀರನ್ನ ಹಾಕ್ಕೋತೀನಿ. ಈಗ ಅಕ್ಕಿನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈನ ಮಾಡ್ಕೊಂಡಾದಮೇಲೆ ನಾನು ನೀರನ್ನ ಬಳಸಬೇಕು. ಇಲ್ಲಿ ನೀರನ್ನ ಆಮೇಲೆ ಬಳಸೋಣ ನೋಡಿ. ಇವಾಗ ಒಂದು ಅಳತೆಯಲ್ಲಿ ನೀರನ್ನ ಹಾಕ್ಕೋತಾ ಇದ್ದೀನಿ. 1 ಪಾವು ಅಕ್ಕಿಗೆ ನಾನು 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಆ ಹದದಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಕರೆಕ್ಟಾಗಿದೆ. ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಲ್ ಬಂದರೆ ರೆಡಿ ಆಗುತ್ತೆ ಇದು. ವಿಸಲ್ ಬಂತು ನೋಡಿ. ವಿಸಲ್ ಬಂದಾದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ, ಒಳ್ಳೆ ಘಮ ಕೂಡ ಬರ್ತಾಯಿದೆ. ಅಷ್ಟೇ ಸೂಪರ್ ಟೇಸ್ಟಾಗಿತ್ತು ಮಾತ್ರ.